ನೀವು ಪ್ರಾನ್ಸ್ ತಿನ್ನೋಕ್ಕೆ ಇಷ್ಟಪಡ್ತೀರಾ? ಸೊ ಪ್ರಾನ್ಸು ಯಾವ ಥರ ಗ್ರೇವಿ ಮಾಡ್ಕೊಂಡು ತಿನ್ಬೋದು ಖಾರವಾಗಿ ಅಂತ ಹೇಳಿದ್ರೆ ಈ ಥರ ಒಂದು ರೆಸಿಪಿನ ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಇದು ಮಾಡ್ಕೊಳ್ಳಿಕ್ಕೆ ಬಹಳ ಸುಲಭ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ನಾನು ತೊಗೊಂಡಿದ್ದೀನಿ, ಒಂದು 10ರಿಂದ 12. ಇದನ್ನು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ. ಸೊ ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ಒಂದು 6 ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ, ಒಂದು ಸಣ್ಣ ಬೆಳ್ಳುಳ್ಳಿ ಒಂದು ಸೇರಿಸ್ಕೊಂಡಿದ್ದೀನಿ, ಒಂದು 3/4 ಇಂಚಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ತೊಳ್ಕೊಂಡು ಅದು ಚಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಹಾಕ್ಕೊಳ್ಳೋದು. ಮತ್ತು ಮೆಣಸು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಇರೋದು, ಈರುಳ್ಳಿ ಸ್ವಲ್ಪ ಗೊಜ್ಜು ಬರಬೇಕಂತ ಹೇಳ್ಬಿಟ್ಟು ಅದರಿಂದ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಜೀರಿಗೆ ಒಂದು 3/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ ನಾವು ನೀರನ್ನು ಸೇರಿಸ್ಕೋಬೇಕು. ನೀರು ಸೇರಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ ಮತ್ತು ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲ ಗ್ರೈಂಡ್ ಆಗಲಿಕ್ಕೆ. ಅದರಿಂದ ನೀರು ಹಾಕ್ಕೊಳ್ಳೋದು. ನೀರು ಹಾಕ್ಕೊಂಡಾಗೆ ಬೇಗನೆ ಮಿಕ್ಸಿ ಗ್ರೈಂಡ್ ಆಗುತ್ತೆ. ಸೊ ಇದು ಆಗ್ತಾಯಿದೆ. ಸೊ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ, ಒಳ್ಳೆ ನುಣ್ಣಗೆ ಪೇಸ್ಟ್ ಆಗಿದೆ. ಎಲ್ಲನೂ ಮುಚ್ಚಳದಲ್ಲಿರೋದು ಮತ್ತು ಎಲ್ಲ ಒಂದಾಗಿ ಇಟ್ಕೊಂಡು ಪಾತ್ರೆಯಲ್ಲೇ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ, ಅದು ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಬಿಸಿ ಆಗ್ತಾ ಇದ್ದಂಗೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಪೇಸ್ಟು, ಅದನ್ನು ಸೇರಿಸ್ಕೊಳ್ತಾಯಿದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಎಣ್ಣೆಯಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಎಣ್ಣೆ ಸಪ್ರೇಟ್ ಆಗಬೇಕು ಮಸಾಲೆಯಿಂದ. ಅಷ್ಟು ತನಕ ಮಾಡ್ಕೋಬೇಕು ಹುಷಾರಾಗಿ. ಹೀಗೆ ಮಾಡ್ತಾ ಇದ್ದಂಗೆ ಸೀದೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಹುಷಾರಾಗಿ ಮಾಡ್ಕೋಬೇಕು ನಿಧಾನಕ್ಕೆ. ನೋಡಿ, ಆಗ್ತಾಯಿದೆ, ಮಾಡ್ತಾಯಿದ್ದೀನಿ. ಸೊ ಅಷ್ಟರಲ್ಲಿ ಮಸಾಲೆ ಬೇಯೋಷ್ಟರಲ್ಲಿ ನಾನು ಪ್ರಾನ್ಸ್ ಇದೆಲ್ಲ ಪ್ರಾನ್ಸನ್ನೆಲ್ಲ ಒಂದು ಕಡೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಸಣ್ಣದಾಗಿ ಇಂಟೆಸ್ಟೈನ್ ಇರುತ್ತೆ ಮೇಲೆ ಕೆಳಗಡೆ. ಸೊ ಅದನ್ನು ತೆಗೆಯೋದು ಹೊತ್ತಾಗುತ್ತೆ. ಸೊ ಅದನ್ನು ನೀಟಾಗಿ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಕ್ಲೀನ್ ಹಾಕಿದ ತಕ್ಷಣ ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ. ಅರಿಶಿನ ಹಾಕ್ಕೊಂಡು ಕಲಿಸ್ಕೊಂಡು ನೀರು ಹಾಕಿ ತೊಳ್ಕೊಳ್ಳೋದು. ಇದು 1 kg ಆಗಿರೋದ್ರಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಒಂದು ಜಲ್ರಿ ಪಾತ್ರೆಗೆ ಹಾಕ್ಕೊಂಡ್ಬಿಡೋದು. ಯಾಕಂದರೆ ಇದು ನಾವು ಕೈ ಆಡಿಸ್ತಾ ಇದ್ದಂಗೆ ಎಲ್ಲ ಒಡ್ಕೊಂಡು ಹೋಗುತ್ತೆ. ಅದರಿಂದ ನೀರು ಹಂಗೆ ಜಾಲರಿಯಲ್ಲಿ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಜಲ್ರಿಯಲ್ಲಿ ಹಾಕ್ಕೊಂಡ್ಬಿಡೋದು. ಸೊ ಈ ಥರ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ಆದ್ದರಿಂದ ಇದರಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಇದು ತೆಗೆದು ಹಾಕೋಕ್ಕೆ ಕಷ್ಟ ಆಗುತ್ತೆ. ಸೊ ಒಂದು ಹಿಡಿದ್ರೆ ಇನ್ನೊಂದು ಕಡೆ ಹೋಗುತ್ತೆ. ಆದ್ದರಿಂದ ನಾನು ಜಲ್ರಿಯಲ್ಲೆಲ್ಲ ಶೇಖರಣೆ ಮಾಡ್ತಾಯಿದ್ದೀನಿ. ಸೊ ಇವಾಗ ನಳ್ಳಿಯಲ್ಲಿ ತಗೊಂಡು ಹಾಗೆ ತೊಳ್ಕೊಳ್ಳೋದಾಗತ್ತೆ. ಸೊ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ ಮತ್ತು ಅದರಲ್ಲಿರೋ ಅರಿಶಿನ ಎಲ್ಲ ಹೊರಗಡೆ ಬರುತ್ತೆ. ಅಷ್ಟು ತನಕ ಕ್ಲೀನ್ ಮಾಡ್ತಾಯಿದ್ದೀನಿ. ಆಗ್ತಾಯಿದೆ. ಚೆನ್ನಾಗಿ ಕ್ಲೀನ್ ಮಾಡಿ ಆದಮೇಲೆ ಬಾಣಲೆಯಲ್ಲಿ ಮಸಾಲೆ ಫ್ರೈ ಆಗ್ತಾಯಿದೆಲ್ಲ ಅದಕ್ಕೆ ಇದನ್ನು ಸೇರಿಸ್ಕೋಬೇಕು. ಯಾಕಂದರೆ ಇದರಲ್ಲಿ ನೀರು ಫುಲ್ಲಾಗಿರೋದ್ರಿಂದ ಚೆನ್ನಾಗಿ ನೀರು ಎಳ್ಕೋಬೇಕು. ಅಷ್ಟು ತನಕ ಮಾಡ್ಕೋಬೇಕು. ಇಲ್ಲದಿದ್ದರೆ ನಾವು ಈ ಥರ ಮಸಾಲೆಯಲ್ಲಿ ಹಾಕೋದು ಬೇಡ, ನೀರೆಲ್ಲ ಡ್ರೈ ಆಗಬೇಕಂತ ಹೇಳಿದ್ರೆ ಒಂದು ಬಾಣಲೆ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿಬಿಟ್ಟು ಪ್ರಾನ್ಸನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೀರೆಲ್ಲ ಬಿಟ್ಕೊಳ್ಳುತ್ತೆ ಪ್ರಾನ್ಸಲ್ಲಿ. ಸೊ ಆಗ ನೀರೆಲ್ಲ ಬಿಟ್ಕೊಂಡು ಡ್ರೈ ಆದಮೇಲೆ ಆ ಪ್ರಾನ್ಸನ್ನು ತೆಗೆದು ಈ ಮಸಾಲೆಯಲ್ಲಿ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಆ ಥರ ಮಾಡೋದು ಚೆನ್ನಾಗಿರುತ್ತೆ. ಅದು ಬೇಗ ಆಗುತ್ತೆ. ಇದು ಸ್ವಲ್ಪ ಪ್ರೋಸೆಸ್ ಟೈಮ್ ತೊಗೊಳುತ್ತೆ. ಸೊ ಇದು ನಾನು ಮಾಡ್ತಾಯಿದ್ದೀನಿ. ನೋಡಿ, ಇದು ಗಟ್ಟಿ ಮಸಾಲೆ ಇದೆ. ಆ ಗಟ್ಟಿ ಮಸಾಲೆಗೆ ಪ್ರಾನ್ಸ್ನೆಲ್ಲ ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ನೋಡಿ, ಈಗ ಕಲಿಸ್ತಾ ಇದ್ದರೆ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಓಪನ್ ಆಗಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾಯಿದೆ, ಆಗಲೇ ನೀರು ಬಿಟ್ಕೊಳ್ಳುತ್ತೆ. ಇದು ನಾವು ಎಷ್ಟೇ ಹಾಕಿದ್ರೂ ಹಣ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟೇ ತೊಗೊಳ್ಳಿ ಇದು ಕಡಿಮೆನೇ ಆಗೋದು. ಇದು ಜಾಸ್ತಿ ಬೇಯೋಂಗಿಲ್ಲ. ನೋಡಿ, ಇದು ನಾವು ಈಗ ಬಿಸಿ ಮಾಡ್ತಾ ಇದ್ದಂಗೆ ಅದು ಉದ್ದ ಇರೋದೆಲ್ಲ ಶ್ರಿಂಕಾಗಿ ರೌಂಡಾಗಿ ಬರುತ್ತೆ. ಸೊ ಅಷ್ಟು ನೋಡಿಕೊಂಡು ಮಾಡ್ಕೋಬೇಕು. ಸಣ್ಣಗಾಗಬೇಕು ಮತ್ತು ಸೈಜೂ ಸ್ವಲ್ಪ ಕಡಿಮೆನೂ ಆಗಬೇಕು. ಅಷ್ಟು ತನಕ ನಾವು ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸಿದಾಗ ಒಂದು ರಬ್ಬರ್ ಥರ ಆಗಿಬಿಡುತ್ತೆ. ನಾವು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಸೊ ನೋಡಿಕೊಂಡು ಮೀಡಿಯಮ್ ಆಗಿರೋ ಥರ ನಾವು ಬೇಯಿಸ್ಕೋಬೇಕು. ಇದು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ಬೆಂದೋಗುತ್ತೆ. ಚೆನ್ನಾಗಿ ಮಸಾಲೆ ಇಟ್ಕೋಬೇಕು. ಅಷ್ಟು ತನಕ ಹೀಗೆ ಫ್ರೈ ಮಾಡಿ ಇಟ್ಕೊಳ್ಳೋಣ. ಬೇಕಾದರೆ ಮುಚ್ಚಳ ಹಾಕಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಕಲಿಸ್ಕೊಂಡ್ರೂ ಆಗುತ್ತೆ.
ಮುಚ್ಚಳ ಹಾಕಿ ಮುಚ್ಚಿ ನಾನೀಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಆಗಿದೆ. ಮತ್ತು ನೋಡಿ ಪ್ಲೇಟ್ ತೆಗೆದು ನೋಡಿದ್ರೆ ಈ ಥರ ಆಗ್ಬಿಟ್ಟಿರುತ್ತೆ. ಮತ್ತು ಇನ್ನೊಮ್ಮೆ ಕಲಿಸ್ಬಿಟ್ಟು ಮುಚ್ಚಳ ಹಾಕಿ ಮುಚ್ಚಿ ಮತ್ತು ಬೇಯಿಸೋಣ. ಚೆನ್ನಾಗಿ ಗಟ್ಟಿಯಾಗಬೇಕು. ಸೊ ಅಷ್ಟು ತನಕ ನಾವು ಉಪ್ಪು ಹಾಕಿಲ್ಲ. ಸೊ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕಿ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಬೇಕಾದರೆ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸೊ ನಾನು ಡೈರೆಕ್ಟಾಗಿ ಫ್ರೈ ಮಾಡೋದ್ರಿಂದ ಇದನ್ನು ತೊಳ್ಕೊಂಡು ಹಾಗೆ ಮಸಾಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಒಂದು ಒಳ್ಳೆ ಖಾರವಾಗಿರುವಂತಹ ಒಂದು ಫ್ರೈ ಅಂದರೆ ಗ್ರೇವಿ ಇದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೀರೆಲ್ಲ ಬಿಟ್ಕೊಂಡಿದೆ ಇದು. ಸೊ ಇದು ಚೆನ್ನಾಗಿ ಕುದೀಲಿ. ಮತ್ತು ಇದು ಕುದೀತಾ ಇದ್ದಂಗೆ ಒಂಥರ ಹಸಿ ವಾಸನೆನೂ ಬರುತ್ತೆ. ಸೊ ಅದು ಹಸಿ ವಾಸನೆ ಹೋಗಬೇಕು. ಅಷ್ಟು ತನಕ ಚೆನ್ನಾಗಿ ಕುದೀಲಿ. ಕುದ್ದಾದಮೇಲೆ ನೀರೆಲ್ಲ ಕಡಿಮೆ ಆಗುತ್ತೆ. ಸೊ ಆಗ ನೀರೆಲ್ಲ ಕಡಿಮೆ ಆಗಿ ಡ್ರೈ ಆಗುವಾಗ ನಾವು ನಮಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ನೋಡಿ ಒಳ್ಳೆಯ ರೆಸಿಪಿಯಾಗಿದೆ. ಪ್ರಾನ್ಸ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ಒಂದು ಖಾರವಾಗಿ ತಿನ್ನಬೇಕು ಅನಿಸುವಾಗ ಈ ಥರ ಒಂದು ರೆಸಿಪಿ ಮಾಡಿಕೊಂಡು ತಿನ್ಬೋದು. ಬಹಳ ಬಾಯಿ ಕೆಟ್ಟಿರೋರ್ಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹೇಳೋಕ್ಕಾಗೋದು ಆ ಥರ ಒಂದು ಟೇಸ್ಟ್ ಇರುವಂತಹ ಪ್ರಾನ್ಸ್ ಫ್ರೈ ಇದು. ಸೊ ಎಲ್ಲರೂ ಟ್ರೈ ಮಾಡ್ಕೊಳ್ಳಿ. ಬಹಳ ಚೆನ್ನಾಗಿರುವಂತೆಯಲ್ಲೇ ಮಾಡಿಕೊಂಡು ತಿನ್ಬೋದು. ರುಚಿಯಾದಂತಹ ಖಾರವಾಗಿರುವಂಥ ಪ್ರಾನ್ಸ್ ಫ್ರೈ ಮನೆಯಲ್ಲೇ ಮಾಡಿ ಟ್ರೈ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ.